ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತು ನಿಮಗೆ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ ಪಾರ್ಟ್ 4 ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವು ಕಮೆಂಟ್ ಹಾಕಿದ್ರಿ ಪಾರ್ಟ್ 3 ಅಂತಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ನೋಡಿ, ನಿಮಗೆ ಇದರಲ್ಲಿ 2 ಅಂಕದ ಪ್ರಶ್ನೆಗಳು, ಆಮೇಲೆ ಗ್ರಾಮರ್ ಎಲ್ಲ ಕವರ್ ಆಗುತ್ತೆ. ಸೊ ನೀವು ಈಗ ಆಲ್ರೆಡಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವೀಡಿಯೋಸ್ನ ನೋಡಿದ್ದೀರಾ ಅನ್ಕೋತೀನಿ. ನೋಡಿಲ್ಲ ಅಂದರೆ ನಮ್ಮ ಚಾನಲಲ್ಲಿದೆ ನೋಡಿ. ಹಾಗೆ ನಾನು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಸಹ ಹಾಕಿದ್ದೀನಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಇದೇ ರೀತಿ ಪ್ರತಿದಿನ ನಡೆಯುವಂಥ ಪರೀಕ್ಷೆಗೆ ನಿಮ್ಮ ಒಂದು ಪ್ರಿಪ್ರೇಟ್ರಿ 3ಗೆ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಆಮೇಲೆ ಪಾಸಿಂಗ್ ಪ್ಯಾಕೇಜ್, ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲದನ್ನು ಬಿಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಚಾನಲ್ ಸಿಗೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಬನ್ನಿ ಇವತ್ತಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ಬೋದು ನೀವಿಲ್ಲಿ ಫಸ್ಟು ನಿಮಗೆ 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಸಪ್ಲಿಮೆಂಟ್ರಿಯಿಂದ ಕೊಟ್ಟಿರುವಂಥ ಪ್ರಶ್ನೆಗಳು. ಸೊ ಆಲ್ ನಿಮಗೆ ಪಾಠ ಆಗಿರ್ಬೋದು, ಪೊಯಮ್ ಆಗಿರ್ಬೋದು, ಎಲ್ಲದನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ನೀವು ಈಸಿಯಾಗಿ ಕಂಡುಹಿಡ್ಕೊಂಡು ನೋಡಿಕೊಂಡು ಬರೀರಿ. ಇದನ್ನು ಈಸಿಯಾಗಿದೆ, ಆನ್ಸರ್ಸ್ ಎಲ್ಲ ಚಿಕ್ಕದಾಗಿ. ಸೊ ನೆಕ್ಸ್ಟು ನೋಡ್ಬೋದು ನೀವು ಇಲ್ಲಿ 3-4 ವಾಕ್ಯದ ಪ್ರಶ್ನೆಗಳು ಬರುತ್ತವೆ, 8 ಅಂಕಗಳನ್ನು ಗಳಿಸಬಹುದು. ಸೊ ನೀವಿಲ್ಲಿ ಪಠ್ಯಪೂರಕದಿಂದ ಕೊಟ್ಟಿದ್ದಾರೆ ನಿಮಗೆ. ನೋಡಿ, ಇದೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟು. ನೆಕ್ಸ್ಟು ಸಂದರ್ಭ ಮತ್ತು ಸ್ವಾರಸ್ಯ. ಸೊ ನಿಮಗೆ ಸಂದರ್ಭ ಸ್ವಾರಸ್ಯ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ನೋಡಿ, ಸಂಸ್ಕೃತಿ ಇತಿಹಾಸ ಉಳಿಯಿತು. ಸೊ ನೀವು ಪಾರ್ಟ್ 1 ಇಲ್ಲಿ ಇರುವಂಥ ಸಂದರ್ಭ ಸ್ವಾರಸ್ಯನೇ ಫಾಲೋ ಮಾಡಿದರೆ ಆಗೋಯ್ತು, ನಿಮಗೆ ಅದೇ ಈಸಿಯಾಗಿದೆ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯಗಳ ಪಟ್ಟಿನ ಕೊಟ್ಟಿದ್ದಾರೆ. ಸೊ ನಿಮಗೆ ಅದಕ್ಕಿಂತ ಇದು ಯಾಕೆ ಬೆಸ್ಟು ಅಂದರೆ, ನೀವು ಇದರಲ್ಲಿ ಆರಾಮಾಗಿ ರೆಕಗ್ನೈಸ್ ಮಾಡ್ಬೋದು ಯಾವ ಪಾಠ. ನೀವು ವಾಕ್ಯಗಳನ್ನು ಮಾಡಿದರೆ ಸಾಕು, ಇದನ್ನೆಲ್ಲ ಆರಾಮಾಗಿ ನೀವು ಕಲ್ತಿರ್ತೀರ. ಸೊ ಇದನ್ನೇ ಕಲೀರಿ, ನಿಮಗೆ ಇದು ತುಂಬ ಈಸಿ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸಂಸ್ಕೃತಿಯ ಇತಿಹಾಸ ಉಳಿಯಿತು ಅಂದರೆ ಪಾಠ ನಮ್ಮ ಭಾಷೆ, ಆಮೇಲೆ ಆಕರ ಕೃತಿ ಕನ್ನಡ ಸಂಸ್ಕೃತಿ. ನೆಕ್ಸ್ಟು ಲೇಖಕರು ಅಥವಾ ಕವಿ ಎಂ ಮರಿಯಪ್ಪ ಭಟ್ಟ. ಯಾರು ಲೇಖಕರು, ಯಾರಿಗೆ ಹೇಳಿದರು. ಸೊ ಯಾರಿಗೆ ಹೇಳಿದರು ಅನ್ನೋದಲ್ಲಿ ಡ್ಯಾಶು, ಅದರಲ್ಲಿ ಯಾರೂ ಇಲ್ಲ. ಸೊ ನೀವು ಕವಿ ಹೇಳ್ತಾ ಇದ್ದಾರೆ ಅನ್ನೋದನ್ನು ಬರೀಬೇಕು. ಸೊ ಇದೇ ರೀತಿ ನಿಮಗೆ ಆಲ್ ಒಂದು ಲೆಸನ್ಸ್ ಏನಿದೆ, ಪೊಯಮ್ಸ್ ಏನಿದೆ, ಎಲ್ಲದಕ್ಕೂ ಕವರ್ ಆಗಿದೆ, ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ಇದನ್ನೇ ಫಾಲೋ ಮಾಡಿ. ಸೊ ನಿಮಗೆ ತುಂಬ ಈಸಿಯಾಗಿದೆ ಈ PDF. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಎಲ್ಲ ವೀಡಿಯೋಸ್ನ ಬಿಡ್ತಾ ಇರ್ತೀವಿ. ನೆಕ್ಸ್ಟ್ ನೋಡಿ, ಗಾದೆ ಮಾತು ವಿಸ್ತಾರ. ಸೊ ವಿಸ್ತರಿಸಿ ಬರೆಯೋದು ಗಾದೆನ. ಸೊ ಯಾವ ಗಾದೆಗಳು ನೀವಿಲ್ಲಿ ನೋಡ್ಬೋದು. ನಿಮಗೆ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಒಂದು 2 ಲೈನ್ಸ್ ನೀವು ಬರೀಲೇಬೇಕು. ಸೊ ನಿಮಗೆ 1 ಮಾರ್ಕ್ ಇರುತ್ತೆ ಅಂತ. ಸೊ ನಿಮಗೆ ಗಾದೆಗೆ 3 ಮಾರ್ಕ್ಸ್ ಇರೋದ್ರಿಂದ ನಿಮಗೆ 1 ಮಾರ್ಕ್ ಇದರಲ್ಲೇ ಸಿಕ್ಬಿಡುತ್ತೆ. ಸೊ ಇದನ್ನು ಬರೀರಿ. ನೆಕ್ಸ್ಟ್ ನೋಡ್ಬೋದು, ಒಂದೇ ರೀತಿಯ ಗಾದೆ ಮಾತುಗಳಿಗೆ ಯಾವ ರೀತಿ ಒಂದೇ ಆನ್ಸರ್ ಬರೀಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀರಾ. ನೆಕ್ಸ್ಟು ಅಪಠಿತ ಗದ್ಯ ಕೊಟ್ಟಿದ್ದಾರೆ. ಸೊ ಮಾದರಿ 2 ಉತ್ತರಗಳನ್ನು ಸಹ ಅವರೇ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಯಾವ ರೀತಿ ಬರುತ್ತೆ ಅನ್ನೋದನ್ನು ಇವರೇ ಕೊಟ್ಬಿಟ್ಟಿದ್ದಾರೆ. ಸೊ ಅಪಠಿತ ಗದ್ಯನ ಒಂದ್ಸಾರಿ ನೋಡ್ಕೊಂಡಿರಿ. ನೆಕ್ಸ್ಟು ಪತ್ರಲೇಖನ ನೋಡಿ, 5 ಮಾರ್ಕ್ಸ್ಗಿರುತ್ತೆ ನಿಮಗೆ. ಇದು ಖಾಸಗಿ ಪತ್ರ. ಸೊ ನೀವು ಖಾಸಗಿ ಪತ್ರವನ್ನೇ ಬರೀರಿ. ನೆಕ್ಸ್ಟು ಇನ್ನೊಂದು ಪತ್ರ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನೋಡಿ, ವ್ಯಾವಹಾರಿಕ ಪತ್ರದ ನಮೂನೆ ಯಾವ ರೀತಿ ಇರುತ್ತೆ ಅನ್ನೋದು. ಸೊ ನೀವು ಇದರಲ್ಲೆಲ್ಲ ಫಿಲ್ ಮಾಡಬೇಕಾಗುತ್ತೆ ಪೂರ್ತಿಯಾಗಿ. ನೆಕ್ಸ್ಟು ಮಾದರಿ ಪ್ರಬಂಧಗಳು, ಚಂದ್ರಯಾನ 3. ಸೊ ಚಂದ್ರಯಾನ 3 ತುಂಬ ಇಂಪಾರ್ಟೆಂಟು, ಸದ್ಯದಲ್ಲಿ ನಡೆದಿರುವಂಥದ್ದು. ನೆಕ್ಸ್ಟು ಗ್ರಂಥಾಲಯಗಳ ಮಹತ್ವ, ಇದು ಸಹ ಇಂಪಾರ್ಟೆಂಟು. ಸೊ ನೀವು ಇದನ್ನೆಲ್ಲ ಓದ್ಕೊಳ್ಳಿ, ಅಥವಾ ನಿಮ್ಮ ಒಂದು ಯಾವುದ್ರಲ್ಲಾದರೂ ಇರೋದ್ರಲ್ಲಿ ನೀವು ಒಂದು ಗೈಡ್ ತೊಗೊಂಡಿರ್ತೀರ, ಅದರಲ್ಲೆಲ್ಲ ಇರುತ್ತೆ, ಅದರಲ್ಲಿ ಟಿಕ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ನೆಕ್ಸ್ಟು ನಿಮಗೆ ಫೋನ್ ನೋಡಿಬಿಟ್ಟು ಓದ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಆ ರೀತಿ ಮಾಡ್ಬೋದು. ನೆಕ್ಸ್ಟು ಪಠ್ಯದಲ್ಲಿರುವ ಪ್ರಬಂಧದ ವಿಷಯಗಳು. ಸೊ ನಿಮಗೆ ಇಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು. ಸೊ ನಿಮಗೆ ಅದನ್ನೇ ಕೊಡ್ತಾರೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ಯಾರು ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನೆಲ್ಲ ನೋಡಿ. ನಾನೀಗ ಆಲ್ರೆಡಿ ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್, ಆಲ್ ಸಬ್ಜೆಕ್ಟು ಸಹ ಬಿಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ, ಅದು ಪರ್ಟಿಕ್ಯುಲರ್ ಆಗಿ ನಾನು ಪ್ರಿಪ್ರೇಟ್ರಿ 3ಗೆ ಸಹ ಬಿಟ್ಟಿದ್ದೀನಿ. ಸೊ ನೀವು ಅದನ್ನೇ ನೋಡಿ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.